ಹೋಗ್ರು ನೀವು ಒಳಗೆ ಕುಂಟಾಗಲ್ಲಿ ಹಿಂದಕ್ಕೆ ಹೋಗು, ಒಳಗೆ ಹೋಗು, ಹಿಂದಕ್ಕೆ ಹೋಗು. ಟೇಪ್ ಕಟ್ ಮಾಡೋ ಇನ್ನು ಉದ್ಘಾಟನೆ ಮಾಡಿರೋದು. ಇದು ನೆಡಕ್ಕ ನೀವು ಹೇಗಿದೆ ಬೀಜ ಮಾತಾಡಿದ
ದೊಡ್ಡಪ್ಪನ ಬಂದು ಇಲ್ವಾಗ ಬಪ್ಪ ಇದೆ ಟಿವಿ ಸ್ವಲ್ಪ ಹಂಗೆ ಸೈಡ್ ಹಾಂ ಸರ್ ಅಲ್ಲ ಮಾತಾಡಿ ಸೈಡಲ್ಲಿ ನಿಂತ್ಕೊಂಡು ಮಾತಾಡಿ ಮಾತಾಡಿ ಸೈಡಲ್ಲಿ ನಿಂತ್ಕೊಂಡು ಮತ್ತೆ ಮಾತಾಡಿ ಆಯಿತು ಸರ್ ಅದೇನಾಗಿದೆ ಸರ್ ಇಲ್ಲಿ ಅಂತದ ಸರ್ ತೆಂಗಿನ ಮರ ಕೂಡ ಈ ಬುಡದಲ್ಲಿ ಸುತ್ತ ಮಣ್ಣೆ ತೆಗೆದುಬಿಡುದು ಒಂದು ಅಡಿಯ ತೆಗೆದುಬಿಟ್ಟು ಈ ಯಾವಾಗ ಈ ಜುಂಗು ಪುಟ್ಟಿ ನೋಡಿ ತೆಂಗಿನ ಮರಕ್ಕೆ ಕೆಳಗಡೆ ಜುಂಗಾಗ ಪುಟ್ಟ ಒಂದು ದಾರ ಕಟ್ಟಬೇಕು ಆ ಮುಳ್ಳನ್ನು ಏನು ಮಾಡ್ತದೆ ನೈಟು ಹಿಂಗೆ ತೋಡ್ತಾ ಇರ್ತದೆ ತೋಡಿ ಯಾವಾಗ ಅಲ್ಲಿಗೆ ಸಿಗತ್ತೋ ಅದೇ ನಿಮ್ಮ ಚಂದ್ರರೆಡ್ಡಿಯದು ತೋಟ ಬೆಡಕೆ ಬೆಡಮು ತಿರುಗು ನೋಡೋದಿಲ್ಲ ಅಷ್ಟೇ ಅದು ಬಿಟ್ರೆ ಇನ್ಯಾವುದಕ್ಕೆ ಅಬೇಡಿಲ್ಲ ಅದು ಆಮೇಲೆ ಅವರು ಪಾಪ ಗುಲ್ಬರ್ಗದವ್ರು ಹೇಳಿದ್ರು ಸರ್ ನಮಗೆ ವಿಡಿಯೋ ಮಾಡಿ ಕಳಿಸ್ತಾವ ಈಗ ಹಂಗೆ ಮಾಡಿದಾರಂತೆ ತುಂಬ ಸಂತೋಷ ಆಯಿತು ಅಂತ ಆ್ಯಕ್ಚುಲಿ ಒಳ್ಳೇದಾಗಬೇಕು ನಮ್ಮ ರೈತರಿಗೆ ಇನ್ನೇನು ಸರ್ ಕೆಲವ್ರು ಹೇಳೋದಿಲ್ಲ ಏನು 1.5 ಎಕರೆ ಅಲ್ಲ ಕ್ಲಿಪ್ ಇಲ್ಲ ಓಕೆ ಸರ್ ಇವರು தெரியுமே ಅವರು ಸ್ವಲ್ಪ ಜಾಗ ಹೇಳ್ತಾರೆ ನಿಂತ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳಿ ಜಾರಿ ಬಿಟ್ಟು ನಿಂಪಟ್ಟಿ ಮಾತಾಡಿ ಸ್ವಲ್ಪ ನಾವು ವಕೀಲಿಂದ ನಾವು ಅನ್ಲೋಡ್ ಮಾಡಿಸಿಲ್ವಾ ನಾನು ಎಷ್ಟು ಗೊಬ್ಬರ ಅನ್ಲೋಡ್ ಮಾಡಿಸಿಲ್ವಾ ತಾನು ಸ್ವಲ್ಪ ಜಾಗ ಸಿಒಗರು ಚೇಂಜ್ ಮಾಡಿಸ್ಬಿಟ್ಟಿದ್ದೀರಾ ಅವ್ರು ತಗೊಂಡಿಲ್ಲ ಆಯ್ತು ಇಲ್ಲಿ ತಮ್ಮ ಇಲ್ಲ ಇತ್ತು ಏರ್ ಬ್ಯಾಗ್ ಜಾಗ ಮಾಡ್ಕೋಬೇಕು ಅಂದ್ರು ಹಿಂಗೆ ಬನ್ನಿ ತಗೊಳ್ಳಿ ಇದು ತುಂಬ ಚೆನ್ನಾಗಿರ್ತದೆ ಹಂಗೆ ಬಾಯಿಗೆ ಹಾಕೊಳ್ಳಿ ಸರ್ ಹಂಗೆ ಬಾಯಿಗೆ ಹಾಕೊಳ್ಳಿ ಸರ್ ಟೇಸ್ಟ್ ನೋಡಿ ಸರ್ ಹೆಂಗಿದೆ ಸರ್ ಚೆನ್ನಾಗಿದೆ ಸರ್ ಮೂಗೆಲ್ಲ ತಣ್ಣ ಕೋಲ್ಡ್ ಆಗುತ್ತೆ ನೋಡಿ ಸರ್ ಈಗ
ಹಿಂಗೆ ಬನ್ನಿ. ಅರೆ ಇವರೇನಾ ಜೋಬ್ಳಕ್ಕೆ ಹಾಕೊಂಡಿರೋದು ಯಾರು ತಿಳ್ಕೊಳ್ಳೋ ಬೈಡ್ಸ್ ತಗೋಬೇಕು. ಬಿಟ್ಟು ಬರ್ತಾರಲ್ಲ ಬಿಸಿ ಮಾಡ್ತಾರೆ. ಹ್ಞೂ ಕೇಳು ಹೆಸರು ಕೇಳು ಅಂದರೆ ಕೇಳ್ಕೊ ಬೇಗ ಪಟ್ಟೆ. ಎಲ್ಲ ಮೆಟೀರಿಯಲ್ ವಾಪಸ್ ಕಳಿಸ್ಬಿಟ್ಟಿದ್ದೆ. ಹಂಗಾಗಿ ಪ್ರೈಸ್ ಮೂವ್ಮೆಂಟ್ ಚೆನ್ನಾಗಿದೆ. ಫೈನ್ ಕೇಟಗರಿ ಫೈನ್ ಇದಕ್ಕಿನ್ನ ಫೈನ್ ಒಂದು ಬರ್ತಾಯಿದೆ ಸರ್. ಸನ್ಸೆಟ್ 224 ಅಂತ ಹೈಬ್ರಿಡ್ ಇದು ಬಂದು 540 ಗೊತ್ತಿಲ್ಲ. ಯಾರು ಏನು ಅವ್ರ ಹೆಸರು? ಕಾಲ್ ಬರುತ್ತೆ ಹಾಯ್ ಐತಿ ಮರ್ಗೇಡಿ ಸೆಕೆಂಡ್ ಇದು ಕಟ್ ಮಾಡದ ಮನೇಲಿ ಕಟ್ ಮಾಡಿ ಇಟ್ಕಲ್ದ ಇಲ್ಲ ಈ ಕೃಷ್ಣಪ್ಪ ಅದೇ ಅಂತದಪ್ಪ ಅದು ಅಲ್ವೇನಪ್ಪ ಲಾಯರ್ ಮಂತ ಇರ್ತದ ಬಿದ್ದೋಯ್ತು ನೋಡಮ್ಮ. ಬಿದ್ದೋಯ್ತು ಸ್ಟಾರ್ಟಿಂಗ್ ಜಾಸ್ತಿ ಮಾಡಿರ್ತಾರೆ. ನಿಮಗೆಲ್ಲ ಬೇಕಂದ್ರೆ ಶಿವಳ್ಳಿಲೇ ನರ್ಸರಿ ಇದೆ ಸರ್. ಇಲ್ಲಿಂದ ಲಾಸ್ಟ್ ಅಂತ ಯೂನಿವರ್ಸಿಟಿ ಅದು ಬಿಟ್ಟು ಈ ಕಡೆ ಎಲ್ಲ ಪ್ರೈವೇಟ್ ಅವ್ರದ್ದು. ಅಲ್ಲಿಂದ ಲಾಸ್ಟ್ ತನಕ ಆಯ್ತು. ನಿಮ್ಗೆ ಯಾವ ಕಾರ್ಡ್ ಬೇಕು ಏನು ಬೇಕು ಆ ಸ್ಟಾಲ್ ಪೂರ್ತಿ ರಾಗಿ ಇಟ್ಬಿಟ್ಟು ಸಭಾಂಗಣ ಒಳಗಡೆ ಏನಿದೆ? ಸಭಾಂಗಣ ಒಳಗಡೆ ಏನು ಕಾರ್ಯಕ್ರಮ ಇದೆ? ನಡೀತಾ ಇದೆಯಾ? ಇನ್ನಿಲ್ಲ, ಸ್ಟಾರ್ಟ್ ಆಗಿದೆ.
ಇನ್ನೂ ಶುರು ಆಗಿಲ್ಲ. ಹಿಂದೆ ಕಡೆ ಮುಂದೆ ಬನ್ನಿ ಸರ್. JDS ಸರ್ ಇದೆ. ಬನ್ನಿ ಸರ್, ಕಾಣಿಸ್ತಾ ಇಲ್ಲ ಸರ್. ಹಿಂದೆ ಹೋಗಿ ಸರ್. ಹಿಂದೆ ಹೋಗಿ ಬರ್ತಾರೆ. ಗಣಪತಿ ನಿನಗೆ ನಮಿಸುವೆ ಪ್ರೇಮದಿ, ಆದಿದೇವನೇ ಮೋದಕ ಪ್ರಿಯನೇ, ಪಾಶಾಂಕುಶಧರ ಪರಮ ಪವಿತ್ರನೇ, ಆದಿದೇವನೇ ಮೋದಕ ಪ್ರಿಯನೇ, ಪಾಶಾಂಕುಶಧರ ಪರಮ ಪವಿತ್ರನೇ, ಮೂಷಿಕ ವಾಹನ ಮಂಗಳಕರನೇ, ಮೂಷಿಕ ಈಗ ರೈತರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಭಾರತ ಕೃಷಿ ಪ್ರಧಾನ ದೇಶ. ನಮ್ಮ ದೇಶದ ಆಹಾರ ಭದ್ರತೆ, ರೈತರ ಆರ್ಥಿಕ ಸ್ಥಿರತೆ ಮತ್ತು ಕೃಷಿಯ ಅಭಿವೃದ್ಧಿಯ ಮೂಲ ಅಡಿಪಾಯ ಉತ್ತಮ ಗುಣಮಟ್ಟದ ಬೀಜವಾಗಿದೆ. ಒಂದು ಉತ್ತಮ ಬೀಜವು ಕೇವಲ ಉತ್ಪಾದನೆಯನ್ನು ಮಾತ್ರ ಹೆಚ್ಚಿಸುವುದಿಲ್ಲ, ಅದು ರೈತನ ಭವಿಷ್ಯವನ್ನು ಬೆಳಗಿಸುತ್ತದೆ. ಆದ್ದರಿಂದಲೇ ಒಳ್ಳೆಯ ಬೀಜವೇ ಉತ್ತಮ ಬೆಳೆಗೆ ಮೂಲ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಮುಂಗಾರು ಹಂಗಾಮು ಕೃಷಿಯ ಜೀವನಾಡಿ. ಈ ಸಂದರ್ಭದಲ್ಲಿ ರೈತರಿಗೆ ಗುಣಮಟ್ಟದ ಬೀಜ, ತಂತ್ರಜ್ಞಾನ, ಬೆಳೆ ಪದ್ಧತಿ, ಹವಾಮಾನ ಆಧಾರಿತ ಸಲಹೆಗಳು ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯ ವತಿಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮ ರೈತರಿಗೆ ವಿಜ್ಞಾನ ಮತ್ತು ಕೃಷಿ ತಂತ್ರಜ್ಞಾನವನ್ನು ತಲುಪಿಸುವ ಒಂದು ಮಹತ್ವದ ವೇದಿಕೆಯಾಗಿದೆ. ಕೃಷಿ ವಿಶ್ವವಿದ್ಯಾನಿಲಯ, ಕೃಷಿ ಇಲಾಖೆ ಮತ್ತು ರೈತ ಸಮುದಾಯ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಕೃಷಿ ಕ್ಷೇತ್ರದಲ್ಲಿ ಶಾಶ್ವತ ಪ್ರಗತಿ ಸಾಧ್ಯ. ಇಂದು ನಮ್ಮೊಂದಿಗೆ ಉಪಸ್ಥಿತಿರುವ ವಿಜ್ಞಾನಿಗಳು ಮತ್ತು ತಜ್ಞರು ಬೀಜ ಸಂಸ್ಕರಣೆ, ಗುಣಮಟ್ಟದ ಬೀಜ ಉತ್ಪಾದನೆ, ಹವಾಮಾನ ಸ್ನೇಹಿ ಕೃಷಿ ಪದ್ಧತಿಗಳು, ಬೆಳೆ ನಿರ್ವಹಣೆ, ಮುಂಗಾರು ಸಿದ್ಧತೆ ಕುರಿತು ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಈ ಜ್ಞಾನವನ್ನು ರೈತರು ತಮ್ಮ ಹೊಲಗಳಲ್ಲಿ ಅಳವಡಿಸಿಕೊಂಡರೆ ಹೆಚ್ಚಿನ ಉತ್ಪಾದನೆ ಮತ್ತು ಉತ್ತಮ ಆದಾಯ ಪಡೆಯಲು ಸಾಧ್ಯವಾಗುತ್ತದೆ. ಈ ಕಾರ್ಯಕ್ರಮವನ್ನು ತಮ್ಮ ಮಾರ್ಗದರ್ಶನದ ಮೂಲಕ ನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲು ಮತ್ತು ಸದಾ ಸ್ಫೂರ್ತಿ ತುಂಬುತ್ತಿರುವ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ KC ನಾರಾಯಣ ಸ್ವಾಮಿರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದು, ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕೃಷಿ ಇಲಾಖೆ ರಾಜ್ಯ ಕೃಷಿ ನಿರ್ದೇಶಕರಾದ ಜಿ ಪುತ್ರ ಅವರವರು ಆಗಮಿಸಬೇಕಾಗಿತ್ತು. ಅವರು ಕಾರಣಾಂತರದಿಂದ ಅವರ ಆರೋಗ್ಯ ಇದರಿಂದ ಅವರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಈ ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ನಮ್ಮ ವಿಶ್ರಾಂತ ಕುಲ ಸಚಿವರು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಡಾಕ್ಟರ್ ಬಸವೇಗೌಡ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ವಹಿಸಿಕೊಳ್ತಾರೆ. ಅವರು ಎಂದಿಗೂ ನಮ್ಮ ಈ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕವು ಪರಿಣಾಮಕಾರವಾಗಿ ನಮಗೆ ಕೆಲಸ ನಿರ್ವಹಿಸಲು ಸದಾ ಬೆಂಬಲವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಮಂಡ್ಯ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಅಶೋಕ್ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಸದಾ ಸ್ಫೂರ್ತಿದಾಯಕವಾಗಿ ನಮ್ಮ ಜೊತೆ ನಿಂತಿರುತ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನಾನು ಕೇಳ್ಕೊತಾ ಇದ್ದೀನಿ.
ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು ಹಾಗೂ ಇತರ ಗಣ್ಯರುಗಳಿಗೆ ಧನ್ಯವಾದಗಳು. ಇತರೆ ಸಂಘ ಸಂಸ್ಥೆಗಳು ಮತ್ತು ಇತರೆ ಬೀಜೋತ್ಪಾದನಾ ಕಂಪನಿಗಳ ಈ ಸಹಯೋಗದೊಂದಿಗೆ ಒಂದು ದಿನದ ಬೀಜೋತ್ಸವ ಮತ್ತು ಪೂರ್ವ ಮುಂಗಾರು ಆಂದೋಲನ 2026 ಕಾರ್ಯಕ್ರಮವನ್ನು ಇದೇ ಮೊಟ್ಟ ಮೊದಲಿಗೆ VC ಫಾರಂ ಮಂಡ್ಯದಲ್ಲಿ ಮೊಟ್ಟ ಮೊದಲಿಗೆ ನಾನು ಸಫಲ ಕಾರ್ಯಕ್ರಮ ಅಂತ ಹೇಳ್ಬೋದು. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭವಾಗಿ 1 ವರ್ಷ ಆದ ಮೇಲೆ ನಾವು ಇದು ಮೊಟ್ಟ ಮೊದಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರು, ನನ್ನ ಬ್ಯಾಚ್ಮೆಂಟು ಹಾಗೂ ಇಂದಿನ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಬಸವೇಗೌಡ ಅವರೇ ಹಾಗೂ ನಮ್ಮ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಅಶೋಕ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನನ್ನ ಅಧಿಕಾರಿ ಸಹೋದರರಿಗೆ ಹಾಗೂ ಈ ದಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರತಕ್ಕಂಥ ಶ್ರೀ ಕೃಷ್ಣ ಪ್ರಸಾದ್, ಡಾಕ್ಟರ್ ಡಾಕ್ಟರ್ ಬಸವೇಗೌಡ ಮತ್ತೆ ಡಾಕ್ಟರ್ ಸುರೇಶ್. ಸೊ ಮತ್ತೆ ಇದೇ ರೀತಿ ವಿವಿಧ ಏನು ಬೀಜೋತ್ಪಾದನಾ ಕಂಪನಿಗಳಿಂದ ಬಂದಿರತಕ್ಕಂಥ ಡಾಕ್ಟರ್ ಜಗದೀಶ್ ಮತ್ತೆ ಇತರೆ ಬೀಜೋತ್ಪಾದಕರೇ ಹಾಗೂ ನಮ್ಮ ಸಹೋದರಿಯರೇ, ಅದರಲ್ಲೂ ವಿಶೇಷವಾಗಿ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಈ ಭಾಗದ ಏನು ರೈತ ಮುಖಂಡರು, ರೈತರು, ರೈತ ಮಹಿಳೆಯರು ಹೆಚ್ಚಿಗೆ ಬಂದಿದ್ದೀರಾ. ಸೊ ನಿಮಗೆಲ್ಲ ಪೂರ್ವಕ ಸ್ವಾಗತ ಪಡಿಸುತ್ತಾ ನನ್ನ ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಬರಮಾಡಿಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಂಧುಗಳೇ, ನಿಮಗೆಲ್ಲ ಗೊತ್ತಿದೆ, ಕೃಷಿ ವಿಜ್ಞಾನಿಗಳ ವಿಶ್ವವಿದ್ಯಾನಿಲಯ 2025 ಏಪ್ರಿಲ್ ತಿಂಗಳಿನಿಂದ ಇದು ಸ್ಥಾಪನೆಗೊಂಡು ಇದರ ಮುಖ್ಯ ಉದ್ದೇಶ ಏನು ಕೃಷಿಯಲ್ಲಿ ಏನು ಶಿಕ್ಷಣ ಕೊಡೋದು, ಕೃಷಿಯಲ್ಲಿ ಸಂಶೋಧನೆ ಮತ್ತು ಕೃಷಿಯಲ್ಲಿ ವಿಸ್ತರಣೆ ಬಗ್ಗೆ ಏನು ನಾವು ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ. ಸೊ ಮೊದಲು ಇದು ಒಡೆಯ ಕೃಷಿ ಸಂಶೋಧನಾ ಕೇಂದ್ರವಾಗಿತ್ತು. ಮತ್ತೆ ಈ ಭಾಗದ ರೈತರ ಏನು ಹಿತಾಸಕ್ತಿಗೋಸ್ಕರ ಮತ್ತೆ ಈ ಭಾಗದ ಸಾರ್ವಜನಿಕರ ಒಂದು ಉದ್ದೇಶಕ್ಕಾಗಿ ಘನ ಸರ್ಕಾರ ಈ ಭಾಗದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇದನ್ನು ಈ ಭಾಗಕ್ಕೆ ಒಂದು ಕೊಡೆಯಾಗಿ ನೀಡಿದೆ. ನಮ್ಮ ವ್ಯಾಪ್ತಿ 5 ಜಿಲ್ಲೆಗಳು, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಮತ್ತು ಕೊಡಗು ಜಿಲ್ಲೆ ಅಂತೇಳಿ ಈ ಜಿಲ್ಲೆಗಳ ವಾತಾವರಣ ಬಹಳ ವೈವಿಧ್ಯತೆಯಿಂದ ಕೂಡಿದೆ. ಒಣ ಪ್ರದೇಶದಿಂದ ಹಿಡಿದು ಹೆಚ್ಚಿಗೆ ಮಳೆ ಬರ್ತಕ್ಕಂಥ ಪ್ರದೇಶ, ಮತ್ತೆ ಬಯಲುಸೀಮೆಯಿಂದ ಹಿಡಿದು ಗುಡ್ಡಗಾಡು ಪ್ರದೇಶ, ಮತ್ತೆ ರಾಗಿ ಭತ್ತ ಬೆಳೀತಕ್ಕಂಥ ಪ್ರದೇಶದಿಂದ ಹಿಡಿದು ಭತ್ತ, ಕಬ್ಬು, ಟೀ, ಏಲಕ್ಕಿ ಬೆಳೀತಕ್ಕಂಥ ಪ್ರದೇಶ. ಹೀಗಾಗಿ ಇದು ಸಮೃದ್ಧವಾದ ಏನು ಹೊಳೆಯ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸಂಶೋಧನೆಗೆ ಮತ್ತು ಏನು ಕೃಷಿ ಏನು ವ್ಯಾಸಂಗಕ್ಕೆ ಇದು ಒಂದು ಸೂಕ್ತ ಜಾಗ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಅಭಿಪ್ರಾಯ ಪಡ್ತಾ ಇದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ಇವತ್ತು ಒಂದು ಬೀಜೋತ್ಸವ ಮಾಡಬೇಕು ಅಂತ ನಮ್ಮ ಸಹೋದರಿಗಳು ಸುಮಾರು ಒಂದು 4 ವಾರಗಳ ಹಿಂದೆ ಒಂದು ಪ್ರಸ್ತಾವನೆ ತಂದರು. ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಎಲ್ಲ ರೈತರನ್ನು ಸೇರಿಸಿ ನಾವು ಬೀಜೋತ್ಸವ ಮಾಡಬೇಕು. ಸೊ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ಒಂದು ಬೀಜೋತ್ಸವ ಮಾಡಬೇಕು ಅಂತಂದ್ರೆ 5 ಜಿಲ್ಲೆಗಳ ರೈತರು ಕೂಡ